ಈ ಮಕ್ಕಳಿಗೆ ಇನ್ನೂ 18 ವರ್ಷ ತುಂಬಿಲ್ಲ. ಆದರೂ ಸರತಿ ಸಾಲಿನಲ್ಲಿ ನಿಂತು ಮತ ಚಲಾವಣೆ ಮಾಡಿದ್ದಾರೆ. ತಮ್ಮ ನಾಯಕನನ್ನು ಆರಿಸಿಕೊಳ್ಳುವ ಕಾರ್ಯಕ್ಕೆ ಅವರು ಮುಂದಾಗಿದ್ದಾರೆ. ಅಂದಹಾಗೆ ಈ ಚುನಾವಣೆ ನಡೆದಿದ್ದು ವಿಧಾನಸಭೆಗೋ ಲೋಕಸಭೆಗೋ ಅಥವಾ ಸ್ಥಳೀಯ ಸಂಸ್ಥೆಗಳಿಗೂ ಅಲ್ಲ. ಇದು ಶಿರಸಿ ನಗರದ ನೀಲಕಣಿ ಪದವಿ ಪೂರ್ವ ಕಾಲೇಜಿನಲ್ಲಿ ನಡೆದ ಚುನಾವಣಾ ಜಾಗೃತಿ ಕಾರ್ಯಕ್ರಮ. 18ರ ಹೊಸ್ತಿಲಿಗೆ ಆಗಮಿಸಿರುವ ಈ ವಿದ್ಯಾರ್ಥಿಗಳು ಇನ್ನು ಒಂದೆರಡು ವರ್ಷದಲ್ಲಿಯೇ ಮತದಾನ ಮಾಡಲಿದ್ದಾರೆ. ನಮ್ಮನ್ನಾಳುವವರ ಆಯ್ಕೆ ಪ್ರಕ್ರಿಯೆಯಲ್ಲಿ ಈ ವಿದ್ಯಾರ್ಥಿಗಳು ಭಾಗಿಯಾಗಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ನೀಲಕಣಿ ಪದವಿ ಪೂರ್ವ ಕಾಲೇಜಿನಲ್ಲಿ ಹಮ್ಮಿಕೊಳ್ಳಲಾಗಿದ್ದ ವಿದ್ಯಾರ್ಥಿ ಸಂಸತ್ನಲ್ಲಿ ವಿದ್ಯಾರ್ಥಿಗಳು ಮತದಾನ ಮಾಡಿದ್ದಾರೆ. ಚುನಾವಣಾ ಪ್ರಕ್ರಿಯೆ ಹೇಗೆ ನಡೆಯುತ್ತದೆ ಎಂಬ ಬಗ್ಗೆ ವಿದ್ಯಾರ್ಥಿಗಳಿಗೆ ಮುಂಚಿತವಾಗಿಯೇ ಗೊತ್ತಿರಬೇಕು ಎಂಬ ಹಿನ್ನೆಲೆಯಲ್ಲಿ ಕಾಲೇಜಿನ ಆವರಣದಲ್ಲಿ ವಿದ್ಯಾರ್ಥಿ ಸಂಸತ್ ಆಯೋಜಿಸಲಾಗಿತ್ತು. ಚುನಾವಣಾ ಆಯೋಗ ಯಾವ ಮಾದರಿಯಲ್ಲಿ ಚುನಾವಣಾ ಪ್ರಕ್ರಿಯೆ ನಡೆಸುತ್ತದೆಯೋ ಅದೇ ಮಾದರಿಯಲ್ಲಿಯೇ ಇಲ್ಲಿಯೂ ಚುನಾವಣೆ ನಡೆಸಲಾಗಿದೆ. ಈ ವಿದ್ಯಾರ್ಥಿ ಸಂಸತ್ನಲ್ಲಿ ಚುನಾವಣಾ ಅಧಿಕಾರಿಯಾಗಿರುವ ಕಾಲೇಜಿನ ಪ್ರಾಚಾರ್ಯ ದಿವಾಕರ್ ನಾಯ್ಕ್ ತಿಂಗಳ ಹಿಂದೆಯೇ ಚುನಾವಣಾ ದಿನಾಂಕವನ್ನ ಘೋಷಿಸಿದ್ರು. ಅದರಂತೆ ನಾಮಪತ್ರ ಸಲ್ಲಿಕೆಯ ಹಾಗೂ ಹಿಂಪಡೆಯುವಿಕೆಯ ಕೊನೆ ದಿನಾಂಕವನ್ನು ಪ್ರಕಟಿಸಿದ್ರು. 312 ವಿದ್ಯಾರ್ಥಿಗಳಿರುವ ಈ ಕಾಲೇಜಿನಲ್ಲಿ 7 ವಿದ್ಯಾರ್ಥಿಗಳು 4 ವಿದ್ಯಾರ್ಥಿನಿಯರು ತಮ್ಮ ಉಮೇದುದಾರಿಕೆ ಸಲ್ಲಿಸಿ ಕಣದಲ್ಲಿದ್ರು. ರಾಜ್ಯಶಾಸ್ತ್ರ ಉಪನ್ಯಾಸಕ ಉಮೇಶ್ ನಾಯ್ಕ್ ಚುನಾವಣಾ ಪ್ರಕ್ರಿಯೆಯನ್ನ ನಡೆಸಿಕೊಟ್ಟಿದ್ದಾರೆ. ಚುನಾವಣೆಯ ದಿನವಾದ ಬುಧವಾರ ಕಾಲೇಜಿನ ಆವರಣದಲ್ಲಿ 2 ಮತಗಟ್ಟೆಗಳನ್ನ ತೆರೆಯಲಾಗಿತ್ತು. ಇದರಲ್ಲಿ ಒಂದು ಮತಗಟ್ಟೆ ಪಿಂಕ್ ಮತಗಟ್ಟೆಯಾಗಿದ್ರೆ ಇನ್ನೊಂದು ಸಾಮಾನ್ಯ ಮತಗಟ್ಟೆಯಾಗಿತ್ತು. ವಿದ್ಯಾರ್ಥಿಗಳು ಬೆಳಿಗ್ಗೆ 10 ಗಂಟೆಯಿಂದ ಸರತಿ ಸಾಲಿನಲ್ಲಿ ನಿಂತು ಮತದಾನ ಮಾಡಿದ್ದಾರೆ. ಪ್ರತಿ ವಿದ್ಯಾರ್ಥಿಯ ಕಾಲೇಜು ಗುರುತಿನ ಚೀಟಿಯೇ ಚುನಾವಣಾ ಗುರುತಿನ ಚೀಟಿಯಾಗಿತ್ತು. ಶಿಕ್ಷಕರು ಮತದಾರ ಪಟ್ಟಿಯನ್ನು ಗುರುತು ಹಾಕಿ ವಿದ್ಯಾರ್ಥಿ ಕೈಗೆ ಬ್ಯಾಲೆಟ್ ಪೇಪರ್ ನೀಡಿದ್ದಾರೆ. ಮತದಾನದ ಪೂರ್ವದಲ್ಲಿಯೇ ಕೈಗೆ ಮಸಿ ಗುರುತು ಸಹ ಹಾಕಲಾಗಿದೆ. ಇವತ್ತು ನಮ್ಮ ಕಾಲೇಜಲ್ಲಿ ಮತದಾನ ನಡೀತುಂಟು. ನಮಗೆ ಇವತ್ತು ಹಿಂಗೆ ನಾವು ಮತದಾರ ಆದರೆ ನಾವು ಏನೇನು ಮಾಡಬೇಕು, ಆಮೇಲೆ ಹಿಂಗೆ ಓಟ್ ಹಾಕಬೇಕು. ಮುಂದೆ ನಮಗಿನ್ನೂ 18 ವರ್ಷ ಆಗಿಲ್ಲ. ಅದು ಆಗೋದ್ರೊಳಗೆ ನಮಗೆ ಮತದಾನ ಅಂದರೆ ಏನು, ಅದರ ಮಹತ್ವ ಏನು, ಆಮೇಲೆ ಹೇಗೆ ನಡೆಸ್ತಾರೆ ಮತದಾನ, ಆಮೇಲೆ ಎಲ್ಲದನ್ನೂ ನಮ್ಮ ಲೆಕ್ಚರ್ಸ್ ಎಲ್ಲ ಸೇರಿ ಚಲೋ ಮಾಡಿ ನಡೆಸ್ತಿದ್ದಾರೆ. ನಮ್ಗೆ ಖುಷಿ ಆಯಿತು. ನಮಗೆಲ್ಲ ಗೊತ್ತಾಗ್ತಾ ಇದೆ ಈಗ ಮತದಾನ ಅಂದರೆ ಹೇಗೆ ನಡೀತದೆ ಹಾಗೆ ಹೀಗೆ ಅಂತ. ನಾವು SPN ವೆಂಕಟರಾವ್ ನೀಲಕಣಿ ಕಾಲೇಜಿನ ವಿದ್ಯಾರ್ಥಿನಿ. ನಾನು ಈ ಸೆಕೆಂಡ್ ಪಿ ಯು ಆರ್ಟ್ಸಿಂದ ಮಾತಾಡ್ತಾ ಇದ್ದೀನಿ. ನಾವು ಈ ಸಲ ಚುನಾವಣೆ ನಿಂತಿದ್ದೀವಿ. ನಮ್ಮ ಕಾಲೇಜಲ್ಲಿ ಸುಮಾರು ಜನ ನಿಂತಿದ್ದಾರೆ. ನಮಗೆ ಕಾಲೇಜಲ್ಲಿ ಎಲೆಕ್ಷನ್ ಬಗ್ಗೆ ಹೆಂಗೆ ಮಾಡಬೇಕು, ಹೇಗೆ ಮಾಡ್ತಾರೆ ಅಂತೆಲ್ಲ ಇಲ್ಲಿ ಹೇಳ್ಕೊಟ್ಟಿದ್ದಾರೆ ನಮ್ಮ ಲೆಕ್ಚರ್ಸ್ ಎಲ್ಲವ. ಈ ಸಲ ಪ್ರಜಾಪ್ರಭುತ್ವದ ಎಲ್ಲದನ್ನು ಸರಿಯಾಗಿ ಹೇಳ್ಕೊಟ್ಟಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ಏನಿರುತ್ತೆ, ಮತ್ತು ಮುಂದೆ ನಾವು ಎಲೆಕ್ಷನ್ ನಿಲ್ಬೇಕಂದ್ರೆ ಹೆಂಗೆ ನಿಲ್ಲಬೇಕು, ಎಷ್ಟು ವರ್ಷ ಆಗಬೇಕು ಎಲೆಕ್ಷನ್ ನಿಲ್ಲಲಿಕ್ಕೆ, ಎಲ್ಲದನ್ನು ಹೇಳ್ಕೊಟ್ಟಿದ್ದಾರೆ. ಇವತ್ತು ಮತ್ತು ನಮ್ಮ ಕಾಲೇಜಲ್ಲಿ ಎಲೆಕ್ಷನ್ ಇಟ್ಟಿದ್ದಾರೆ. ಆದರೆ ನಾವೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀವಿ. ನಮ್ಮ ಕಾಲೇಜಲ್ಲಿ ಒಟ್ಟು ಮತದಾರ ಸಂಖ್ಯೆ 300 ಇದ್ದೀವಿ. ಕಾಲೇಜಲ್ಲಿ ಒಟ್ಟು ಅಭ್ಯರ್ಥಿಗಳು 11 ಜನ ನಿಂತಿದ್ದೀವಿ. ಬಾಯ್ಸಲ್ಲಿ 6 ಜನ ನಿಂತಿದ್ದಾರೆ, ಗರ್ಲ್ಸಲ್ಲಿ 7 ಜನ ನಿಂತಿದ್ದಾರೆ. ನಮ್ಗೆ ಮತ ಹಾಕೋದು ಹೇಗೆ, ಯಾವ ಥರ ಹಾಕಬೇಕು, ಹೇಗೆ ನಡೆಯುತ್ತೆ ಅಂತೆಲ್ಲ ಉಮೇಶ್ ಸರ್ ಪೊಲಿಟಿಕಲ್ ಲೆಕ್ಚರ್ ಹೇಳಿದ್ದಾರೆ. ಇವತ್ತಿನ ದಿನ ನಮ್ಮ ನೀಲಕಣಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ವಿಶೇಷವಾಗಿ ಕರ್ನಾಟಕ ಸರ್ಕಾರದ ಈ ಒಂದು ಚುನಾವಣೆ ಜಾಗೃತಿ, ಮತದಾರರ ಬಗ್ಗೆ ಒಂದು ಜಾಗೃತಿ, ELC ಮತ್ತು ಮತದಾರರ ಕ್ಲಬ್ಬನ್ನು ಅಧಿಕೃತವಾಗಿ ನಮ್ಮ ಕಾಲೇಜಿನಲ್ಲಿ ಆರಂಭ ಮಾಡಿರ್ತಾರೆ. ಅದರ ನೇತೃತ್ವವನ್ನು ರಾಜ್ಯಶಾಸ್ತ್ರ ಉಪನ್ಯಾಸಕರಾದಂಥ ಶ್ರೀ ಉಮೇಶ್ ನಾಯ್ಕರವರು ವಹಿಸಿರ್ತಾರೆ. ಸಂಪೂರ್ಣ ಒಂದು ಸಿಬ್ಬಂದಿಗಳ ಸಹಯೋಗದೊಂದಿಗೆ ಪ್ರಾಚಾರ್ಯರ ಮಾರ್ಗದರ್ಶನದಲ್ಲಿ ಈ ಚುನಾವಣೆ ಒಂದು ಪ್ರಕ್ರಿಯೆ ಭಾರತ ಸರ್ಕಾರದ ನಿಯಮಾವಳಿ ವ್ಯಾಪ್ತಿಯಲ್ಲಿ ಹೇಗೆ ನಡೆಯುತ್ತದೆಯೋ ಅದೇ ಮಾನದಂಡಗಳ, ಅದೇ ನಿಯಮಗಳ ಆಧಾರದಲ್ಲಿ ನಡೀತಾ ಇದೆ. ವಿಶೇಷವಾಗಿ ನಮ್ಮ ವಿದ್ಯಾರ್ಥಿಗಳಲ್ಲಿ ಚುನಾವಣೆ ಜಾಗೃತಿ ಮೂಡಿಸುವ ಸಲುವಾಗಿ ಮತದಾನದ ಒಂದು ಪಾವಿತ್ರ್ಯತೆಯನ್ನು ತಿಳಿಸುವಂಥ ಉದ್ದೇಶಕ್ಕಾಗಿ ಪ್ರಾಯೋಗಿಕವಾಗಿ ಚುನಾವಣೆಯನ್ನು ನಡೆಸಿ ಮುಂದಿನ ದಿನದಲ್ಲಿ 18 ವರ್ಷ ತುಂಬಿದ ನಂತರ ಇವರೆಲ್ಲರೂ ಸಹ ಅಧಿಕೃತ ಮತದಾರರಾಗುವುದರಿಂದ ಆ ಒಂದು ಚುನಾವಣೆ ಪ್ರಕ್ರಿಯೆ, ಯೋಗ್ಯ ಅಭ್ಯರ್ಥಿಯ ಆಯ್ಕೆ, ಆ ಮೂಲಕ ಒಂದು ಸಮಾಜ ಸುಧಾರಣೆ, ಸಮಾಜದ ಒಂದು ಸ್ವಾಸ್ಥ್ಯವನ್ನು ಕಾಪಾಡುವಂಥದ್ದು. ಅದೇ ಸಂದರ್ಭದಲ್ಲಿ ಸಂವಿಧಾನಬದ್ಧವಾದಂಥ ನಮ್ಮ ಕರ್ತವ್ಯ ಮತ್ತು ಹಕ್ಕುಗಳನ್ನು ತಿಳಿದುಕೊಳ್ಳುವುದರ ಜೊತೆಯಲ್ಲಿ ವಿದ್ಯಾರ್ಥಿಗಳಲ್ಲಿ ಜಾಗೃತಿಯನ್ನು ಮೂಡಿಸಿ ಸಮಾಜದಲ್ಲಿ ಚುನಾವಣೆ ಜಾಗೃತಿಯನ್ನು ಮೂಡಿಸುವಂಥ ಉದ್ದೇಶದಿಂದ ನಾವಿನ್ನು ಮಾದರಿಯಾದಂಥ ಒಂದು ಚುನಾವಣೆಯನ್ನು ಇಲ್ಲಿ ನಮ್ಮ ಕಾಲೇಜಿನಲ್ಲಿ ನಡೆಸ್ತಾ ಇದ್ದೇವೆ. ಧನ್ಯವಾದಗಳು.
ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ವಿನಾಯಕ್ ಶಾ, ರಾಜು ಕಾನ್ಸೂರು, ಶಿರ್ಸಿ.